ಸಲ್ಲಾಪದಲ್ಲಿ ಸರಸ ಸಲ್ಲಾಪದಲ್ಲಿ ತೊಡಗಿರೋದನ್ನು ನೋಡ್ತಾರೆ. ಯಾರು ರೇಣುಕಾದೇವಿಯವರು. ಪಿತೃಹತ್ಯೆ ದೋಷ ಭಾಳ ದೊಡ್ಡದು, ನಾನು ಆ ಕೆಲಸ ಕೈ ಹಾಕಲ್ಲ ಅಂತ. ಹೂ ಇಲ್ಲದೆ ಮತ್ತು ಆ ದುಂಬಿ ಹಾಗೆ ವಾಪಸ್ ಬರುತ್ತೆ. ಬುತ್ತಿ ಬಿಚ್ಚಿ ಕುತ್ಕೋತಾನೆ ಒಂದು ಕಡೆ, ಎಲ್ಲ ಹುಳು ಆಗಿರುತ್ತೆ. ಏನು ಅಂತ ನೋಡಿದ್ರೆ ಕೆನ್ನೆ ಒಂದು ಭಾಗನೇ ಶಿವನಿಗೆ ಕೆನ್ನೆ ಇಲ್ಲ ಅಂತ. ಈ ಜಾಗಕ್ಕೆ ಏನು ನಾವೆಲ್ಲ ಇಲ್ಲಿ ಕೂತಿದ್ದೀವಿ, ಈ ಭಾಗಕ್ಕೆ ಇಲ್ಲಿ ಬಂದು ಪರಶುರಾಮ ಕುತ್ಕೋತಾನೆ. ಈಶ್ವರನೊಬ್ಬನ ಕೈಲೇ ಆ ಒಂದು ನಿನ್ನ ಪಾಪವನ್ನು ಪರಿಹಾರ ಮಾಡುವಂಥ ಒಂದು ಶಕ್ತಿ ಇದೆ, ಹೋಗು ಅಂತಾನೆ ಈಶ್ವರನ ಪ್ರಾರ್ಥನೆ ಮಾಡ್ತಿರ್ತಾನೆ. ಆಗ ಈಶ್ವರ ಹೇಳ್ತಾನೆ ಅಶರೀರವಾಣಿಯಲ್ಲಿ, ನಾನು ಇಲ್ಲಿದ್ದೀನಿ. ಅವನಿಗೆ ಹಸಿವು ಒಂದು ಕಡೆ. ಪರಶುರಾಮ ತನ್ನ ಪರಶುವಿನಿಂದ ಬಂಡೆಯನ್ನು ಸೀಳ್ಕೊಂಡು ಬರ್ತಾನೆ. ಇಡೀ ಗುಡ್ಡದ ಬೆಟ್ಟದಿಂದ ಹರಿದು ಹೋಯ್ತಂತೆ ಹಾಲು. ನಮ್ಮೆಲ್ರಿಗೂ ಗೊತ್ತಿರುವಂಥ ಕತೆ, ಜಮದಗ್ನಿಗಳು ಮತ್ತು ಅವರ ಮಡದಿ ರೇಣುಕಾದೇವಿ ಪ್ರತಿನಿತ್ಯ ಮರಳಿನಲ್ಲಿ ಮಡಿಕೆ ಮಾಡಿಕೊಂಡು, ಅಂದರೆ ಸಮುದ್ರ ತೀರದಲ್ಲಿ ಮರಳಲ್ಲಿ ಮಡಿಕೆ ಮಾಡಿ ಸರ್ಪದಲ್ಲಿ ಸಿಂಬಿ ಸುತ್ತಕೊಂಡು ಆ ಮರಳಿನ ಮಡಿಕೆಯಲ್ಲಿ ನೀರನ್ನು ತಗೊಂಡು ಜಮದಗ್ನಿಯ ಪ್ರತಿನಿತ್ಯದ ಅಗ್ನಿಹೋತ್ರಕ್ಕೆ, ಏನು ಅವರು ಹವಿಸು ಏನು ಹೋಮ ಯಜ್ಞ ಮಾಡ್ತಿದ್ರಲ್ಲ ಅಲ್ಲಿಗೆ ನೀರು ತಗೊಂಬರ್ತಿದ್ರು, ಅದನ್ನೇ ಬಳಸ್ತಿದ್ರು ಅಂತ ಒಂದು ಕತೆ. ಆಗ ಒಂದು ಸಲ ಆಕೆ ಜಮದಗ್ನಿಯ ಪತ್ನಿ ಮನಸ್ಸಿನಲ್ಲಿ ಬೇರೆ ಬೇರೆ ಕಾಮನೆಗಳು ಹುಟ್ಟಲಿಕ್ಕೆ ಕಾರಣ ಆಗುತ್ತೆ. ಇದು ಏನು ಜಲದಲ್ಲಿ ಅದು ಜಲ ಕ್ರೀಡೆ ಏನು ಗಂಧರ್ವರೋ ಅಥವಾ ಯಾರೋ ಒಂದು ಸರಸ ಸಲ್ಲಾಪದಲ್ಲಿ ತೊಡಗಿರೋದನ್ನು ನೋಡ್ತಾರೆ. ಯಾರು ರೇಣುಕಾದೇವಿಯವರು. ನೋಡಿದಂಥವ್ರಿಗೆ ಮನಸ್ಸಿನಲ್ಲಿ ಆ ಕಾಮನೆಗಳು ಹುಟ್ಟಿ ವಿಚಲಿತಳಾಗ್ತಾಳೆ ಅಂತ. ಆಗ ಮರಳಲ್ಲಿ ಮಾಡಿದ ಈ ಒಂದು ಏನು ಮಡಿಕೆ ಇದೆ ಅದು ಹೊಡೆದೋಗುತ್ತೆ. ಹೊಡೆದೋದ್ರೆ ಎಷ್ಟು ಪ್ರಯತ್ನ ಪಟ್ಟರೂ ಆಗಲ್ಲ. ಯಾಕೆ ಇಷ್ಟೊತ್ತಾದರೂ ನನ್ನ ಹೆಂಡತಿ ಬರಲಿಲ್ಲ ಇವತ್ತು ಅಂಥೇಳಿ ಇವರು ದಿವ್ಯ ದೃಷ್ಟಿಯಲ್ಲಿ ಯೋಚನೆ ಮಾಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ ಜಮದಗ್ನಿಯವ್ರಿಗೆ, ಹೀಗೆ ನನ್ನ ಹೆಂಡತಿಗೆ ಈ ಥರದೊಂದು ಕಾಮನೆ ಬಂದಿದೆ ಅಂತ. ಸಿಟ್ಟು ಬಂದ್ಬಿಡುತ್ತೆ ಅವ್ರಿಗೆ. ಪೂಜೆಗೆ ಬರಬೇಕಾದಂಥ ಹೊತ್ತಲ್ಲಿ ಹೀಗೆ ನನ್ನ ಹೆಂಡತಿ ಈ ಥರದೊಂದು ಕೆಟ್ಟ ಕುತೂಹಲಕ್ಕೆ ಬಲಿ ಆದ್ಲಲ್ಲ ಅಂತ ಅದೇ ಸಿಟ್ಟಿರುತ್ತೆ. ಅದೇ ಸಮಯಕ್ಕೆ ವಾಪಸ್ಸು ಬರಿಗೈನಲ್ಲಿ ಆಶ್ರಮಕ್ಕೆ ಮರಳದಂಥ ರೇಣುಕಾದೇವಿಯನ್ನು ನೋಡಿ ಸಿಟ್ಟಾಗಿ, ನಿನಗೆ ಶಾಪ ಕೊಡ್ತೀನಿ, ನೀನು ತಪ್ಪು ಮಾಡಿದೆ ಅಂತ ಮೂದಲಿಸ್ತಾರೆ, ಬೈತಾರೆ. ಆಗ ಅವರ ಇಬ್ಬರನ್ನ ಮಕ್ಕಳು ಕರೀತಾರೆ. ಅವ್ರಿಗೆ ಹೇಳ್ತಾರೆ, ನಿನ್ನ ತಾಯಿಯ ತಲೆ ತೆಗೆದುಬಿಡಿ ಅಂತ, ನಾನು ತಂದೆಯ ಆಜ್ಞೆ ಇದು ಅಂತ. ಆಗ ಮಕ್ಕಳು ಕೇಳೋದಿಲ್ಲ. ಇಲ್ಲ ಮಾತೃಹತ್ಯೆ ದೋಷ ಭಾಳ ದೊಡ್ಡದು, ನಾನು ಆ ಕೆಲಸ ಕೈ ಹಾಕಲ್ಲ ಅಂತ ಅಂದಾಗ ನೀವಿಬ್ಬರು ಬೂದಿಯಾಗಿ ಅಂತ ಶಾಪ ಕೊಡ್ತಾರೆ. ಅವರು ಸುಟ್ಟು ಬೂದಿ ಆಗಿಬಿಡ್ತಾರೆ. ಇದಾದ ಮೇಲೆ ಪರಶುರಾಮನ ಕರೀತಾರೆ. ಪರಶುರಾಮ ಇನ್ನೊಬ್ಬ ಮಗ ಅವ್ರಿಗೆ. ಪರಶುರಾಮ ಬರ್ತಾನೆ, ಬಂದು ಏನಪ್ಪ ಅಂತಾನೆ, ಹೀಗೆ ನಿಮ್ಮ ತಾಯಿಯ ತಲೆ ತೆಗಿಬೇಕು ಅಂತ. ಏನು ಹಿಂದೆ ಮುಂದೆ ಕೇಳದೇನೆ ಪರಶುರಾಮ ಏನು ಮಾಡ್ತಾನೆ, ತನ್ನ ಪರಶುವಿನಿಂದ ತಾಯಿಯ ತಲೆಯನ್ನು ಕತ್ತರಿಸೇ ಬಿಡ್ತಾನೆ. ಕತ್ತರಿಸಿದ ಕೂಡಲೇ ತಂದೆ ಖುಷಿ ಆಗ್ತಾನೆ ಜಮದಗ್ನಿ. ಏನಂದರೆ ನನ್ನ ಮಾತಿಗೆ ಎದುರಾಡದೇನೆ ಕೇಳಿದ್ನಲ್ಲ, ನನ್ನ ಮಾತನ್ನು ಕೇಳಿದ್ನಲ್ಲ ಅಂಥೇಳಿ ಖುಷಿಯಾಗಿ, ನೀನು ನಾನು ಹೇಳ್ದಂಗೆ ಕೇಳಿದ್ಯಾ, ನೀನು ನನ್ನ ಮಗ, ನಿನಗೇನು ಬೇಕು ಕೇಳು ಅಂತಂದಾಗ 3 ವರ ಕೊಡ್ತೀನಿ ಕೇಳು ಅಂದರೆ, ಮೊದಲನೇದು ನನ್ನ ತಾಯಿ ಮತ್ತೆ ಬದುಕು ಬರಬೇಕು ಅಂತಾನೆ. ಆಗ ಶಾಕ್ ಆಗಿ ಸರಿ ಅಂಥೇಳಿ ಅಸ್ತು ಅಂತಾನೆ, ತಾಯಿ ಬದುಕು ಬರ್ತಾಳೆ. 2ನೇ ವರ ಅಣ್ಣ ತಮ್ಮಂದರು ಬದುಕು ಬರಬೇಕು, ಅವರು ಬದುಕು ಬರ್ತಾರೆ. 3ನೇ ವರ ಏನು ಅಂತಂದರೆ, ಮಾತೃಹತ್ಯಾ ದೋಷ ಮಹಾದೋಷ, ಅದು ಬ್ರಹ್ಮಹತ್ಯೆ ಅಷ್ಟೇ, ಗೋಹತ್ಯೆ ಅಷ್ಟೇ ತೀರಾ ಘೋರವಾದದ್ದು. ಮಾತೃಹತ್ಯೆ ಮಾಡಿದ್ದೀನಿ, ಇದು ಪಾಪ. ಈ ಪಾಪ ಪ್ರಾಯಶ್ಚಿತ್ತ ಏನು ಈ ಪಾಪಕ್ಕೆ ಹೇಳು ಅಂತಂದಾಗ, ನನ್ನ ಕೈಲಿಲ್ಲಪ್ಪ, ಅದಕ್ಕೆ ಅದೇನಿದ್ರು
ಮಲ್ಲಿಕಾರ್ಜುನ ಈಶ್ವರನೊಬ್ಬನ ಕೈಲೇ ಆ ಒಂದು ನಿನ್ನ ಪಾಪವನ್ನು ಪರಿಹಾರ ಮಾಡುವಂಥ ಒಂದು ಶಕ್ತಿ ಇದೆ, ಹೋಗು ಅಂತಾನೆ. ಸರಿ ಅಂತೇಳಿ ಏನು ಮಾಡ್ಬೇಕಂದ್ರೆ ಶಿವನ ಹತ್ರ ಹೋಗಿ ಕೇಳ್ಕೊ, ನೀನು ಪಾಪ ಪರಿಹಾರ ಮಾಡುವಂಥ. ಶಿವ ನಿನ್ನನ್ನು ಮೆಚ್ಚಿ ಕಳಿಸಿದ್ರೆ ಸರಿ ಇದೆ, ಆಯಿತು ಹೋಗು ಅಂತಂದರೆ ಪರಿಹಾರ ಆದಂಗೆ. ಸರಿ ಅಂತೇಳಿ ಅಲ್ಲಿಂದ ಏನು ಮಾಡ್ತಾನೆ ಮಗ, ಅಂದರೆ ಪರಶುರಾಮ ಮನೆಯಿಂದ ಹೊರಡುವಾಗ ತಾಯಿ ಏನು ಮಾಡ್ತಾಳೆ, ರೇಣುಕಾದೇವಿ ಮಗನ ಕೂರಿಸ್ಕೊಂಡು ಹಾಲು ಮತ್ತು ಅನ್ನ ಕಲಸಿ ಬುತ್ತಿ ಮಾಡಿ ಕೊಡ್ತಾಳೆ. ತಗೋ ಇದನ್ನು, ನೀನು ಹೋಗಿ ಶಿವನ ದರ್ಶನ ಮಾಡ್ಕೊಂಬ ಅಂತ. ಸರಿ ಅಂಥೇಳಿ ಅಲ್ಲಿಂದ ಕೈಲಾಸಕ್ಕೆ ಹೊರಡ್ತಾನೆ. ಹೋಗೋ ದಾರಿಯಲ್ಲಿ ಹಸಿವಾಗುತ್ತೆ, ಬುತ್ತಿ ಬಿಚ್ಚಿ ಕುತ್ಕೋತಾನೆ ಒಂದು ಕಡೆ. ಬಿಚ್ಚಿದ್ರೆ ಎಲ್ಲ ಹುಳು ಆಗಿರುತ್ತೆ. ಏನಂದರೆ ನೀನು ಶಿವನ ದರ್ಶನ ಮಾಡೋವರೆಗೂ ಇದು ಹಾಲು ಅನ್ನ ಬುತ್ತಿ ನಿನಗೆ ಊಟ ಮಾಡೋಕ್ಕಾಗೋದಿಲ್ಲ ಅಂತ. ಅಂದರೆ ಹಸ್ಕೊಂಡೇ ನೀನು ಶಿವನ ದರ್ಶನ ಆದಮೇಲೆ ನೀನು ಮಾಡಬೇಕು ಅಂತ. ಸರಿ ಹೋಗ್ತಾನೆ. ಕೈಲಾಸದಲ್ಲಿ ಶಿವ ಇಲ್ಲ, ಎಲ್ಲೆಲ್ಲಿದ್ದಾನೆ ಎಲ್ಲ ಕಡೆ ಸುತ್ತಾನೆ, ಎಲ್ಲೂ ಶಿವ ಇಲ್ಲ. ಕೊನೆಗೆ ಇಲ್ಲಿ ತನಕ ನಮಗೇನು ಪುರಾಣ ಐತಿಹ್ಯ ಏನು ಹೇಳ್ತಾ ಇದ್ದೀವಿ, ಇದು ಈಗ ಇಲ್ಲಿ ಬರೋದಾದರೆ ಈ ಜಾಗಕ್ಕೆ, ಏನು ನಾವೆಲ್ಲ ಇಲ್ಲಿ ಕೂತಿದ್ದೀವಿ ಈ ಭಾಗಕ್ಕೆ ಇಲ್ಲಿ ಬಂದು ಪರಶುರಾಮ ಕೂತ್ಕೋತಾನೆ. ಕೂತಾಗ ಇಡೀ ನೀವು ದೂರದಿಂದ ನೋಡಿದ್ರೆ ಈ ಬೆಟ್ಟವೇ ಒಂದು ಲಿಂಗಾಕೃತಿಯಲ್ಲಿದೆ. ಪಾಣಿ ಕೂಡ ಇದೆ, ಬರೀ ಲಿಂಗ ಮಾತ್ರ ಅಲ್ಲ, ಪಾಣಿ ಕೂಡ ಇದೆ ಇದರಲ್ಲಿ. ನೀವು ಗಮನಿಸ್ಬೇಕು, ನಾನು ಬೇರೆ ಶಾರ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ ಆಮೇಲೆ. ಇಲ್ಲಿ ಕೂತ್ಕೋತಾನೆ ಪರಶುರಾಮ. ಕೂತಿದ್ದಾಗ ಈಶ್ವರನ ಪ್ರಾರ್ಥನೆ ಮಾಡ್ತಿರ್ತಾನೆ. ಆಗ ಈಶ್ವರ ಹೇಳ್ತಾನೆ ಅಶರೀರವಾಣಿಯಲ್ಲಿ, ನಾನು ಇಲ್ಲಿದ್ದೀನಿ, ನನ್ನ ದರ್ಶನ ಮಾಡು ಬಂದು ಅಂತ. ಆನಂದ ಆಗ್ಬಿಡುತ್ತೆ ಪರಶುರಾಮನಿಗೆ. ಎಲ್ಲಿದೆಯಾ ಅಂತ ಸುತ್ತಾ ಹುಡುಕ್ತಾನೆ, ಗೊತ್ತಿಲ್ಲ, ಎಲ್ಲೂ ಕಾಣಿಸ್ತಿಲ್ಲ, ಲಿಂಗವೇ ಕಾಣಿಸ್ತಿಲ್ಲ, ಶಿವಲಿಂಗ. ಸರಿ ಎಲ್ಲಿ ಅಂತಂದಾಗ 1 ದಿವಸ ಆಗುತ್ತೆ, 2 ದಿವಸ ಆಗುತ್ತೆ. ಅವನಿಗೆ ಹಸಿವು ಒಂದು ಕಡೆ, ದೇವ್ರ ದರ್ಶನ ಮಾಡಬೇಕು ಅಂತ ಒಂದು ಕಡೆ. ಶಿವ ಇಲ್ಲೇ ಇದ್ದಾನೆ, ಎಲ್ಲಿ ಅಂತ ಶಬ್ದ ಮಾತ್ರ ಇದೆ. ಶಿವ ಇಲ್ಲೇ ಇದ್ದೀನಿ, ನೀನು ಬಾ ನಾನು ದರ್ಶನ ಮಾಡು ಅಂತಾನೆ. ಆಗ ನೋಡಿದ್ರೆ ಒಂದು ಸಣ್ಣ ದುಂಬಿ ಒಂದು ತುಂಬೆ ಹೂವನ್ನು ಬಾಯಲ್ಲಿ ಕಚ್ಕೊಂಡು ಈ ಬಂಡೆಯ ಒಂದು ಸಣ್ಣ ರಂಧ್ರದೊಳಗೆ ಪಾಸಾಗುತ್ತೆ. ಅದನ್ನು ನೋಡಿ ಏನಿದು ಅಂತ ನೋಡಿದ್ರೆ ಸುಮಾರು ಹೊತ್ತಿನ ನಂತರ ಮತ್ತೆ ಅದೇ ರಂಧ್ರದಿಂದ ಹೂವು ಇಲ್ಲದೆ ಮತ್ತೆ ಆ ದುಂಬಿ ಹಾಗೆ ವಾಪಸ್ ಬರುತ್ತೆ. ಇದನ್ನು ಅಬ್ಸರ್ವ್ ಮಾಡ್ತಾನೆ. 1, 2, 3 ಸಲ, 3 ದಿವಸ 4 ದಿವಸ ಅಬ್ಸರ್ವ್ ಮಾಡಿದಾಗ ಆಗ ಗೊತ್ತಾಗುತ್ತೆ ಏನೋ ಇದೆ ಅಂತ. ಆ ರಂಧ್ರವನ್ನೇ ನೋಡ್ತಾ ಆ ರಂಧ್ರವನ್ನೇ ಫಾಲೋ ಮಾಡಿಕೊಂಡು ಪರಶುರಾಮ ತನ್ನ ಪರಶುವಿನಿಂದ ಬಂಡೆಯನ್ನು ಸೀಳ್ಕೊಂಡು ಬರ್ತಾನೆ. ನಿಂತ್ಕೊಂಡು ಸೀಳ್ತಾ ತಾನು ಸುಸ್ತಾದ ಹಾಗೆ ಆ ರಂಧ್ರನೇ ಫಾಲೋ ಮಾಡ್ತಿದ್ದಾನೆ ಅಂತ. ಮತ್ತೆ ಹಾಗೆ ಸ್ವಲ್ಪ ಬೆಂಡ್ ಆಗ್ತಾನೆ, ಸುಸ್ತಾಗ್ತಾನೆ, ಕುತ್ಕೊಂಡು ಹೊಡಿತಾನೆ ಬಂಡೆಯನ್ನು. ಕೊನೆಗೆ ಮಲಕೊಂಡು ಹಿಂಗೆ ಹೊಡಿಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆಗ ಶಿವನ ಲಿಂಗ ಇದೆ ಒಳಗೆ. ಲಿಂಗ ನೀವು ನೋಡ್ತೀರಿ. ಆ ಲಿಂಗದ ಒಂದು ಭಾಗಕ್ಕೆ ಕೊಡಲಿಯ ಏಟು ಬೀಳುತ್ತೆ. ಕೊಡಲಿ ಏಟು ಬಿದ್ದ ಕೂಡಲೇ ಶಿವ ಕಿರಿಸ್ತಾನೆ, ಅಮ್ಮ ಅಯ್ಯೋ ಅಂತ ಕಿರಿಸ್ತಾನೆ ಅಂತ ಪ್ರತೀತಿ. ಆಗ ಇವನಿಗೆ ಗಾಬರಿ ಆಗುತ್ತೆ. ಏನು ಇತ್ತ ಅಂದರೆ, ನನಗೆ ಹೊಡೆದ್ಬಿಟ್ಟಿಯಲ್ಲ ನೀನು ಪರಶುರಾಮ, ನೀನು ಕೊಡಲಿಯಿಂದ ನನಗೆ ಹೊಡೆದಿಯಲ್ಲ ಅಂತಾನೆ ಶಿವ. ಏನು ಅಂತ ನೋಡಿದ್ರೆ ಕೆನ್ನೆ ಒಂದು ಭಾಗನೇ ಶಿವನಿಗೆ ಕೆನ್ನೆ ಇಲ್ಲ ಅಂತ. ಸೊ ಆ ಲಿಂಗದಲ್ಲಿ ನಿಮ್ಗೊಂದು ಸಣ್ಣ ಸೀಳು ಕಾಣುತ್ತೆ ನಿಮಗೆ. ಆಗ ತಪ್ಪಾಯಿತು ಅಂತೆಲ್ಲ ಕೇಳಿಕೊಂಡು ಸರಿ ಅಭಿಷೇಕ ಮಾಡಬೇಕು. ಶಿವ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ. ಅಭಿಷೇಕ ಪ್ರಿಯನಾದ ಶಿವನನ್ನು ಹೇಗೆ ಅಭಿಷೇಕ ಮಾಡೋದು? ಇದು ಬಂಡೆ, ಹೇಳಿ ಕೇಳಿ ಸುತ್ತ ಬಂಡೆ, ಒಂದು ಹನಿ ನೀರಿಲ್ಲ. ಆಗ ಪರಶುರಾಮ ಇಲ್ಲಿಂದ ಒಂದು 10 ಹೆಜ್ಜೆ ಕೆಳಗಡೆ ಇಳಿದು ಹೋಗಿ ತನ್ನ ಪರಶುವಿನಿಂದ ಆ ಬಂಡೆಯನ್ನು ಹೊಡಿತಾನೆ. ಒಂದು ಭಾಗದಲ್ಲಿ ಹೊಡೆದಾಗ ನೀರು ಉಕ್ಕಿ ಬರುತ್ತೆ. ಆ ಉಕ್ಕಿ ಬಂದಂಥ ನೀರಿನಿಂದ ತಂದು ಅಭಿಷೇಕ ಮಾಡ್ತಾನೆ. ಇವತ್ತಿಗೂ ಅಲ್ಲಿ ಇದು ಹೆಬ್ಬಂಡೆ, ನೀವು ನೋಡ್ಬೋದು. ಭಯಂಕರ ಬೇಸಿಗೆ ಕಾಲದಲ್ಲಿ ನಾವಿದ್ದೀವಿ, ಅದು ಮಳೆ ನೀರಲ್ಲ, ಈಗಲೂ ನೀರು ನೋಡ್ಬೋದು ನೀವು. ಸೊ ನಾನು ಹುಟ್ಟಿದಾಗಿಂದ ಆ ನೀರು ಹಂಗೆ ಇದೆ, ಅಥವಾ ಅದಕ್ಕೆ ಮುಂಚೆಯಿಂದ ಹಾಗೆ ಇದೆ. ನೀರಂತೂ ಇದ್ದೇ ಇರುತ್ತೆ ಯಾವಾಗಲೂ, 24 ಗಂಟೆ.
ಸೊ ಅಂಥ ನೀರು ತಂದು ಅಭಿಷೇಕ ಮಾಡ್ತಾರೆ. ಮಾಡಿದ್ಮೇಲೆ ಅವನ ಶಾಪ ವಿಮೋಚನೆ ಆಗುತ್ತೆ. ವಿಮೋಚನೆ ಆದಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅಂತಂದರೆ, ಈ ಬೆಟ್ಟದ ಮೇಲೆ ಕೂತು ತನ್ನ ಬುತ್ತಿಯನ್ನು ಬಿಚ್ತಾನೆ. ಬುತ್ತಿ ಬಿಚ್ಚಿದಾಗ ಹಾಲು ಮತ್ತು ಅನ್ನ ಇದ್ದಂಥ ತನ್ನ ಬುತ್ತಿ, ಮೃಷ್ಟಾನ್ನ ಅಂತೇನು ಹೇಳ್ತೀವಿ, ಆ ಮೃಷ್ಟಾನ್ನ ಓಪನ್ ಮಾಡಿದ ತಕ್ಷಣವೇ ಹಾಲು ಹರಿದು ಇಡೀ ಗುಡ್ಡದ ಬೆಟ್ಟದಿಂದ ಹರಿದು ಹೋಯ್ತಂತೆ ಹಾಲು. ಆ ಹಾಲು ಹರಿದ ಕಾರಣಕ್ಕೆ ಈ ಊರಿಗೆ ಹೆಸರು ಹಾಲ್ತಿ ಅಂತ. ಹಾಲು ಹರಿದ ತಿಟ್ಟು ಅಥವಾ ಬೆಟ್ಟ ಅಂತ ಆಗಬಹುದು. ಹಾಲ್ತಿ ಬೆಟ್ಟ, ಹಾಲ್ತಿ ಅಂತ ಇದಕ್ಕೆ ಹೆಸರು ಬಂತು. ಇದು ನಾನು ಚಿಕ್ಕ ವಯಸ್ಸಿಂದ ಕೇಳ್ಕೊಂಬಂದಿರೋಂಥ ಕತೆ. ನಮ್ಮ ಪೂರ್ವಿಕರು ಇದನ್ನೇ ಹೇಳ್ತಾ ಇದ್ದಿದ್ರು ಗುರುಜಿ. ಪೂರ್ವಿಕರು ಇದನ್ನೇ ಹೇಳ್ತಾ ಇದ್ದಿದ್ದು, ಇದನ್ನೇ ಇದೇ ಕತೆ ಎಂಬಲ್ಲಿಗೆ ಅದ್ಭುತವಾದಂಥ ಒಂದು ಪ್ರಯಾಣ.